ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ. ಲೋಕಸಭಾ ಅಖಾಡ ಹತ್ತಿರ ಬರ್ತಾ ಇದ್ದಂತೆ, ಆ ಸಮರ ಹತ್ತಿರ ಬರ್ತಾ ಇದ್ದಂತೆ ಬಿಜೆಪಿ ವಲಯದಲ್ಲಿ ಇಬ್ಬರ ಹೆಸರು ದೊಡ್ಡ ಮಟ್ಟದಲ್ಲಿ ಚಾಲ್ತಿ ಇತ್ತು. ಕಾರಣ ಪಕ್ಷ ತೊರೆದು ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾರೆ ಅಂತ ಬೆಳವಣಿಗೆಗಳು ಸಹಜವಾಗಿ ಆಗ್ತಾ ಇದ್ದದನ್ನ ನಾವು ಗಮನಿಸ್ತಾ ಇದ್ವಿ. ಸಿಎಂ ತವರೂರಲ್ಲಿ ಪ್ರಬಲ ಕಾಂಗ್ರೆಸ್ ಅಭ್ಯರ್ಥಿಗೆ ಬರ. ಅದಕ್ಕೂ ಮುನ್ನ ಒಂದು ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಅಂತ ಒಬ್ಬ ಪ್ರಬಲ ಅಭ್ಯರ್ಥಿಯ ಹುಡುಕಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಇದೇನು ಅಂತಂದ್ರೆ ಮೈಸೂರು ಮತ್ತು ಚಾಮರಾಜನಗರ ಕ್ಯಾಂಡಿಡೇಟ್ ಇಲ್ಲ ಕಾಂಗ್ರೆಸ್ಗೆ ಅಂತ. ಮೈಸೂರು ಮತ್ತು ಚಾಮರಾಜನಗರ ಒಂದು ಚಾಮರಾಜನಗರದಲ್ಲಿ ಧ್ರುವ ನಾರಾಯಣ ಅನ್ನುವಂಥ ಒಬ್ಬ ಶ್ರೇಷ್ಠ ನಾಯಕ ಇದ್ರು ಕಾಂಗ್ರೆಸ್ನಿಂದ, ಬಹಳ ಅದ್ಭುತ ನಾಯಕ. ನಿಮ್ಗೆ ಗೊತ್ತಿರ್ಬೋದು, ಅವ್ರು ತೀರ್ಕೊಂಡಾಗ ಪ್ರತಾಪ್ ಸಿಂಹ ಬಿಕ್ಕಿ ಹೇಳ್ತಾ ಇದ್ರು. ಅಂದರೆ ಸರ್ ನನಗೆ ಅಂದರೆ ಅವ್ರು ಕಾಂಗ್ರೆಸ್, ಇವರು ಬಿ ಜೆ ಪಿ. ಧ್ರುವ ನಾರಾಯಣ್ ಕಾರ್ಯಾಧ್ಯಕ್ಷ ಆಗಿದ್ದರು ಕಾಂಗ್ರೆಸ್ನ, ಆಯಿತಾ. ಅವ್ರ ಮಗ ನೆಕ್ಸ್ಟ್ ಗೆದ್ದು ಬರ್ತಾರೆ, ಬೇರೆ ವಿಚಾರ, ಅದು MLA ಸೀಟ್ಗೆ. ಇವ್ರು ಹೇಳ್ತಾರೆ, ಇವರು ಯಾವುದೇ ಪಕ್ಷ ಆಗಿರಲಿ, ನನ್ನನ್ನು ಫಸ್ಟ್ ಚೆನ್ನಾಗಿ ಮಾತಾಡ್ತಾ ಇದೆಯಾ ಪ್ರತಾಪ, ಹಿಂಗೆ ಮಾಡು ಅಂತ ನನಗೆ ಹೇಳ್ಕೊಟ್ಟಿದ್ದೆ ಅವರು ಅಂತ. ಪಕ್ಷ ಬೇರೆ, ಅದೇ ಸಂವಿಧಾನದ ಶಕ್ತಿ. ಅಂದರೆ ನೀನು ಹಿಂಗೆ ಮಾಡು ಅಂತ ಬಿಕ್ಕಿ ಮೋಸ್ಟ್ಲಿ ನಾನು ಸಾಧ್ಯ ಈಗ ಸಿಕ್ಲಿಕ್ಕಿಲ್ಲ, ನಮಗೆ ಬಿಕ್ಕಿ ಹೇಳ್ತಾ ಇದ್ದೆ. ಧ್ರುವಣ್ಣ ಅಂತ ಒಬ್ಬ ನಾಯಕ ಸಿಕ್ಲಿಕ್ಕಿಲ್ಲ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡ್ತೀನಿ. ನೀನು BJP ಅಲ್ಲಪ್ಪ, ನೀನು ಕಾಂಗ್ರೆಸ್ ಅಲ್ಲಪ್ಪ. ಅದು ಒಂದು ನಂಬರ್ 1. ಅವ್ರು ತೀರ್ಕೊಂಬಿಟ್ರು ಅಕಾಲಿಕವಾಗಿ, ಅವರ ಪತ್ನಿ ಕೂಡ ತೀರ್ಕೊಂಬಿಟ್ರು. ಅವರ ಮಗ ದರ್ಶನ್ ನಾರಾಯಣ್ ಈಗಾಗಲೇ MLA ಆಗಿದ್ದಾರೆ. ಆಮೇಲೆ ಎರಡನೇದು ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು BJPಯಿಂದ MP ಇದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಈ ಬಾರಿ ಸ್ಪರ್ಧೆ ಮಾಡಲ್ಲ, ಅವರ ಅಳಿಯ ಸ್ಪರ್ಧೆ ಮಾಡೋದು ಸಾಧ್ಯತೆ ಇದೆ. BJPಗೆ ಅದೊಂದು ಚಾನ್ಸ್ ಇದೆ, ಕಾಂಗ್ರೆಸ್ಸಲ್ಲಿ ಇಲ್ಲ. ಹಾಗಂತ HC ಮಾದೇವಪ್ಪ ನಿಲ್ತಾರಾ? HC ಮಾದೇವಪ್ಪ ಅವರಿಗೆ ಲೋಕಸಭೆಗೆ ಹೋಗುವಂಥ ಆಸೆ ಇದ್ದಂಗೆ ಕಾಣ್ತಾ ಇಲ್ಲ. ಯಾಕೆ ಬೇಕು ಸುಮ್ಮನೆ ಅಂತಿದೆ. ಯಾಕಂದರೆ ಒಂದು ಇವ್ರ ಮಗ ಕೂಡ ಟ್ರೈ ಮಾಡಿದ್ರು, ಮಗ ಕೂಡ ಬೋಸ್, ಅವ್ರಿಗೂ ಕೂಡ ಲೋಕಸಭೆಗೆ ಹೋಗೋದಕ್ಕೆ ಮನಸ್ಸಿಲ್ಲ. ಇನ್ನೊಂದು ಮೈಸೂರಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ, ಅಭೇದ್ಯ ಅಭ್ಯರ್ಥಿ. ಇವರು ಏನು ಹೇಳಿದ್ರು ಕೂಡ ನನಗೊಂದು ಪರ್ಸನಲಿ ನಾನು ಬೇಕಿದ್ರೆ ಹೇಳ್ಬಿಡ್ತೀನಿ ಪ್ರತಾಪ್ ಸಿಂಹನ ಬಗ್ಗೆ. ಈಗ ನಾವು ಏನು ಮಂಗಳೂರು ಭಾಗ, ದಕ್ಷಿಣ ಕನ್ನಡ, ಉಡುಪಿ ಆ ಭಾಗದವರು ಪ್ರತಾಪ್ ಅಲ್ಲಿಗೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಕೆಲಸ ಕೂಡ ಅಷ್ಟೇ ಮಾಡಿದ್ದಾರೆ. ಉಳಿದವರೆಲ್ಲ ಏನು ಗೊತ್ತಾ, ಕೇವಲ ಹಿಂದುತ್ವದ ಮಾತು ಹೇಳ್ಕೊಂಡು ಅವರನ್ನು ಅದು ಇದು ಇಷ್ಟೇ ಮಾತಾಡಿದ್ರೆ ಆಗಲ್ಲ. ನೀವು ರಾಜಕೀಯಕ್ಕಾಗಿ ಏನಾದರೂ ಒಂದು ಎಜೆಂಡಾ ಇಟ್ಕೋತೀರಿ, ಓಕೆ ಫೈನ್. ಈಗ ನೀವು ಕೇವಲ ನಾನು ರಾಮ ಮಂದಿರ ಮಾತ್ರ ಮಾಡಿದ್ರೆ, ಬೇರೆ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ನರೇಂದ್ರ ಮೋದಿ ಹೇಳಿದರೆ ಯಾರು ವೋಟ್ ಹಾಕೋಕ್ಕಾಗಲ್ಲ. ನೀವು ರಾಮ ಮಂದಿರನೂ ಮಾಡಬೇಕು, ಉಳಿದ ಕೆಲಸನೂ ಮಾಡಬೇಕು, ಎಕ್ಸ್ಪೆಕ್ಟ್ ಮಾಡ್ತಾರೆ. ಪ್ರತಾಪಂದು ಆರಂಭದಲ್ಲಿ ಹೆಂಗಿತ್ತು ಅಂತಂದರೆ ಕೇವಲ ಅವರು ಹಿಂದುತ್ವದ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು. ಬಟ್ ಆ ರೋಡ್ ವಿಚಾರ ಇರ್ಬೋದು, ಪಾಸ್ಪೋರ್ಟ್ ಕಚೇರಿ ವಿಚಾರ ಇರ್ಬೋದು, ರೈಲ್ ವಿಚಾರ ಇರ್ಬೋದು, ಅಯೋಧ್ಯೆಗೆ ರೈಲ್ ವಿಚಾರ ಇರ್ಬೋದು, ಕೆಲಸಗಳಾಗಿದೆ. ಆಮೇಲೆ ಆ ಮನುಷ್ಯ ಪಾಪ ಅಲ್ಲಿ ಅವರದೇ ಕೆಲವು ನಾಯಕರನ್ನ ಎದುರಾಕೊಂಡಿದ್ದಾರೆ. ಅವ್ರದ್ದೇ ನಾಯಕರು ಅವ್ರು ಸೋಲ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅದು ಪಕ್ಕಕ್ಕಿಡಿ. H. ವಿಶ್ವನಾಥ್ ಆಲ್ರೆಡಿ ಅವ್ರು ಇದರಲಿಲ್ಲ, BJPಯಲ್ಲಿ MLC ಆಗಿದ್ದಾರೆ. ಅವರು ಒಮ್ಮೆ 2014ರಲ್ಲಿ ಪ್ರತಾಪನ ವಿರುದ್ಧ ನಿಂತು ಸೋತೋದ್ರು. ಆಮೇಲೆ ಪಕ್ಷ ಬಿಟ್ಟರು. ಈಗ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವ್ರನ್ನ ಕರ್ಕೊಂಡು ಬರಬೇಕು ಅಲ್ಲ ಅಂತ ಪ್ರಯತ್ನಗಳಾಗ್ತಾ ಇದೆ, ನಿಜ. ಆದರೆ ಫೈಟ್ ಕೊಡೋಕ್ಕಾಗತ್ತಾ ಅಂತ ಒಂದು ಕಡೆ ಎಕ್ಸಾಕ್ಟ್ಲಿ ಆ ಪ್ರಶ್ನೆ ಕಾಡ್ತಾ ಇದೆ ಕಾಂಗ್ರೆಸ್ಗೆ. ಮೈಸೂರಲ್ಲಿ ಕೇವಲ ಪ್ರತಾಪ್ ಒಬ್ಬರೇ ಸಾಕಾಗೋದಿಲ್ಲ. ಅಲ್ಲಿ ಪ್ರತಾಪ್ ಗೆಲ್ಲಬೇಕಂದ್ರೆ ದೇವೇಗೌಡರು ಬೇಕು, ಅರ್ಥ ಆಯ್ತಾ? ಸುತ್ತೂರು ಮಠನೂ ಬೇಕು, ಆಯ್ತಾ? ಹಾಗಾಗಿ ಪ್ರತಾಪ್ ಎಲ್ಲೂ ಕೂಡ ದೇವೇಗೌಡರ ವಿರುದ್ಧವಾಗಿ ಮಾತಾಡೋದಿಲ್ಲ. ಸೊ ಹಾಗಿರುವಾಗ ಇಲ್ಲಿ ಆಗ್ತಾ ಇರುವಂಥದ್ದು ಇಬ್ಬರು ಯಾರು ಕಣಕ್ಕಿಳಿತಾರೆ ಅನ್ನುವಂಥದ್ದು. ಬನ್ನಿ, ವಿನೋದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ವಿನೋದ್, ಚಾಮರಾಜನಗರ ಮತ್ತು ಮೈಸೂರು, ನಾನು ಕೆಲವು ವಿಶ್ಲೇಷಣೆ ಮಾಡ್ದಪ್ಪ, ರಾಂಗ್ ಆಗಿದ್ರೆ ಹೇಳಿ, ರಾಂಗ್ ಆಗಿದೆ ಅಂತೇಳಿ. ಯಾವ ರೀತಿಯ ವಿಶ್ಲೇಷಣೆ ಆಗ್ತಿದೆ ಅಲ್ಲಿ, ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ? ಒಂದು ವೇಳೆ HC ಮಾದೇವಪ್ಪ ಅವರ ಮಗ ಒಪ್ಕೊಳ್ಳೋಕೆ ರೆಡಿ ಇಲ್ವಾ, ಅಥವಾ ಮಾದೇವಪ್ಪ ಅವರು ಒಪ್ಕೊಳ್ಳೋಕೆ ರೆಡಿ ಇಲ್ವಾ? BJP ಅಲ್ಲೇ, ಅಥವಾ ಏನು BJP ಅಲ್ಲೇ ಇದೆ, ನರೇಂದ್ರ ಮೋದಿ ರಾಮ ಮಂದಿರ ಅಲ್ಲೇ ಇದೆ, ಈ ಕಾರಣಕ್ಕ ಮೈಸೂರಲ್ಲಿ ಇಲ್ಲಿ ತನಕ ಫೈನಲ್ ಆಗಿಲ್ಲ. ಯಾಕೆ? ಯಾರಾಗಬಹುದು? ಜಯಪ್ರಕಾಶ್, ಬಹಳ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಿದಾಗೇನೆ ಸಿದ್ದರಾಮಯ್ಯನಿಗೆ ಬಹಳ ದೊಡ್ಡ ಟೆನ್ಷನ್ ಅಂತಂದ್ರೆ ತಮ್ಮ ಸ್ವಕ್ಷೇತ್ರ, ಅದರಲ್ಲೂ ಕೂಡ ಮೈಸೂರು ಚಾಮರಾಜನಗರ. ಅವರು ಪ್ರತಿ ಭಾಷೆಯಲ್ಲೂ ಹೇಳ್ತಾ ಇರ್ತಾರೆ ಅಲ್ಲಿ 2 ಕಳ್ಳಿಗಳಿದ್ದಾಗೆ. ಸೊ ಹೀಗಾಗಿ ಸಾಕಷ್ಟು ಹೋಲ್ಡ್ ಅನ್ನ 2 ಕ್ಷೇತ್ರಗಳು ಕೂಡ ಇಟ್ಟಿದ್ದಾರೆ. ಆದ್ರೆ 2 ಕ್ಷೇತ್ರಗಳು ಕೂಡ ಕಳೆದ ಚುನಾವಣೆಯಲ್ಲಿ BJP ದೊಡ್ಡ ಮಟ್ಟದ ಅಂತರದಲ್ಲಿ ಗೆದ್ದಿದ್ರು. ತಮ್ಮ ಆತ್ಮೀಯರಾಗಿದ್ದಂತಹ ಧ್ರುವನಾರಾಯಣ್ ಸಹ ಈ ಚುನಾವಣೆಯಲ್ಲಿ ಸೋತಿದ್ರು. ಕಲಿದಾನದ ನಂತರ ಚಾಮರಾಜನಗರದಲ್ಲೂ ಕೂಡ ಸೂಕ್ತ ಅಭ್ಯರ್ಥಿಗಳು ಯಾರು ಕೂಡ ಸಿಗ್ತಾ ಇಲ್ಲ.
ಹೀಗಾಗಿ ಅವರ ಮಗನನ್ನು ನಿಲ್ಲಿಸಬೇಕು ಅಂತ ಕೂಡ ಸಾಕಷ್ಟು ಒತ್ತಡಗಳು ಬರ್ತಾ ಇದೆ. ಜೊತೆಗೆ ಒಂದಷ್ಟು ಅಂದ್ರೆ ಸಚಿವ ಮಾದೇವಪ್ಪ ಇರ್ಬೋದು, ಅವರನ್ನು ಕೂಡ ಈಗಾಗಲೇ ಅವರೇ ಕೂಡ ಕ್ಯಾಂಡಿಡೇಟ್ ಆಗ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಕಳೆದ 2 ದಿನಗಳಿಂದ ಅವರು ಸಿಎಂ ಪಕ್ಕದಲ್ಲೇ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಚುನಾವಣೆಗೆ ನಿಲ್ಲೋದಿಲ್ಲ, ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಅವರನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಇಲ್ಲೂ ಕೂಡ ಸೂಕ್ತವಾದಂತಹ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಮಹದೇವಪ್ಪ ಅವರಿಗೆ ಒಂದು ಚಿಂತೆ, ತಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋದು ಸಾಕಷ್ಟು ಒತ್ತಡ ಕೂಡ ಇದೆ. ಆದ್ರೆ ಆ ಹೈಕಮಾಂಡ್ ಅವರ ಮಗನಿಗೆ ಟಿಕೆಟ್ ಕೊಡುತ್ತಾ ಬಿಡುತ್ತಾ ಅನ್ನೋದು ಕೂಡ ಮುಂದಿನ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಸೂಕ್ತವಾದಂತಹ ಅಭ್ಯರ್ಥಿಗಳಿಲ್ಲ. ಇನ್ನು ಮೈಸೂರಿಗೆ ಬರೋದಾದ್ರೆ ಮೈಸೂರಲ್ಲೂ ಕೂಡ ಈಗಾಗಲೇ 4-5 ಜನ ಅಭ್ಯರ್ಥಿಗಳು ಈಗಾಗಲೇ ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇದ್ರು ಕೂಡ ಮೈತ್ರಿ ಅಭ್ಯರ್ಥಿ ಅಂದ್ರೆ ಪ್ರತಾಪ್ ಸಿಂಹ ಅವರು ಅಭ್ಯರ್ಥಿ ಆದ ಸಂದರ್ಭದಲ್ಲಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಕೂಡ ಸೂಕ್ತ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಸೊ ಹೀಗಾಗಿಯೇ ಒಂದು ಹಂತದಲ್ಲಿ 2 ಕ್ಷೇತ್ರಗಳನ್ನ ಕೂಡ ನಾವು ಕಳ್ಕೊಂಡೆ ಆದಂತಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ದೊಡ್ಡ ಬೇರೆ ಆದಂತಹ ಮೆಸೇಜ್ಗಳು ಹೋಗುತ್ತೆ. ಸೊ ಹೀಗಾಗಿ ಈ 2 ಕ್ಷೇತ್ರಗಳ ಬಗ್ಗೆ ಸಿದ್ದರಾಮಯ್ಯ ಅವರು ಸಾಕಷ್ಟು ಕಾನ್ಸಂಟ್ರೇಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ತಮ್ಮ ಮಗನೆಲ್ಲ ನಿಲ್ಲಿಸಬೇಕು ಅಂತ ಇತ್ತು. ಸೊ ಎಲ್ಲೋ ಒಂದು ಕಡೆ ಈ ಮಗನೆಲ್ಲ ನಿಲ್ಲಿಸಿದ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿಗೆ ದೇವೇಗೌಡರು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾರೆ, ಕುಮಾರಸ್ವಾಮಿ ಅವರು ಸಹ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾರೆ. ಎಲ್ಲೋ ಮಂಡ್ಯದಲ್ಲಿ ತಮ್ಮ ಮಗನಿಗೆ ಸೋಲನ್ನ ಯಾವ ರೀತಿ ಅದೇ ನಿಖಿಲ್ ಸೋಲು ಯಾವ ರೀತಿ ಆಯ್ತು, ಸೊ ಅದೇ ರೀತಿಯಾದಂತಹ ಸೋಲು ಕಾಡ್ಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಅವರನ್ನು ಕೂಡ ನಿಲ್ಲಿಸೋದಕ್ಕೆ ಇಲ್ಲೇಟನ್ ಆಗ್ತಾ ಇದ್ದಾರೆ. ಸೊ ಹೀಗಾಗಿ 2 ಕ್ಷೇತ್ರಗಳ ಬಗ್ಗೆ ಸಿದ್ದರಾಮಯ್ಯ ಅವರು ಸಾಕಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಅಳೆದು ತೂಗಿ ಅಭ್ಯರ್ಥಿಗಳ ಆಯ್ಕೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಏನು ಸ್ಕ್ರೀನಿಂಗ್ ಕಮಿಟಿಯಲ್ಲಿ 3 ಹೆಸರುಗಳು ಕೂಡ ಹೋಗಿದ್ರು ಕೂಡ ಕೊನೆ ಹಂತದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿವೆ. ಸೊ ಹೀಗಾಗಿ ಈ 2 ಕ್ಷೇತ್ರಗಳೆಲ್ಲ ಗೆಲ್ಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸಾಕಷ್ಟು ಪಣವನ್ನ ತೊಟ್ಟಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನೋದು ಕೂಡ ಈ 2 ಕ್ಷೇತ್ರಗಳಲ್ಲಿ ಕುತೂಹಲ ಹೆಚ್ಚುತ್ತಾ ಇರುವಂತದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಎಚ್ ಸಿ ಮಹದೇವಪ್ಪ ಅವರು ಚಾಮರಾಜನಗರದ ಕ್ಯಾಂಡಿಡೇಟ್ ಅವರೇ ಆದರೆ ಅವರು ತನು ಮನ ಧನದಿಂದ ತೊಡೆತಟ್ಟು ನಿಂತರೆ ಚಾನ್ಸಸ್ ಇದೆ. ಮಾತ್ರ ಅವ್ರು ರೆಡಿ ಇಲ್ಲ. ಎಚ್ ಸಿ ಮಹದೇವಪ್ಪ ಅವರಿಗೆ ಅಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ಹೋಗಿ ಏನು ಮಾಡೋದು ಅಂತ ಮಂತ್ರಿ ಆಗಿದ್ದಾರೆ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಅಲ್ಲಿ ಹೋಗಿ ಹಂಗಾಗಿದೆ ಅವರಿಗೆ, ರಿಸ್ಕ್ ಬೇಡ. ಆಮೇಲೆ ವಿಜಯಾನಂದ್ ಲಾಸ್ಟ್ ಇವರ ವಿರುದ್ಧ ನಿಂತಿದ್ರು, ಯಾರ ವಿರುದ್ಧ? ಪ್ರತಾಪ್ ಸಿಂಹ ವಿರುದ್ಧ 10% ವೋಟ್ ಗ್ಯಾಪ್ ಇತ್ತು. ಅವ್ರಿಗೆ 52% ಪ್ರತಾಪನಿಗಾದರೆ ಇವರಿಗೆ ಕೇವಲ 42% ಇತ್ತು. ಸೊ ಹಾಗಾಗಿ ಇಲ್ಲಿ ಭಯ ಕಾಡ್ತಾ ಇದೆ, ಇವರನ್ನು ನಿಲ್ಲಿಸಿದ್ರು ಕೂಡ ಏನಾಗುತ್ತೆ ಅಂತ. ಸೊ ಗೊಂದಲದಲ್ಲಿದ್ದಾರೆ. ಇದು ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಏನಾಗುತ್ತೆ ಗೊತ್ತಾ? ನಾಳೆ ಮುಖ್ಯಮಂತ್ರಿ 22 ವರ್ಷದ ನಂತರ ಅಂತ ಹೇಳುವಾಗ ಯಾಕ್ರಿ ನಿಮ್ಮ ಕ್ಷೇತ್ರದಲ್ಲಿ ಗೆಲ್ಸಿಲ್ಲ, ಹಿಂಗೆಲ್ಲ ಶುರು ಆಗುತ್ತೆ. ವಿರೋಧಿಗಳು ಹಂಗೆಲ್ಲ ಶುರು ಮಾಡ್ತಾರೆ. ಬನ್ನಿ, ಇದಾದ ನಂತರ ಬಿಜೆಪಿಯಿಂದ 2 ಶಾಸಕರು ಕಾಂಗ್ರೆಸ್ ಕಡೆ ಬರ್ತಾ ಇದ್ದಾರಂತೆ. ಯಾರೆಲ್ಲ ಯಾಕೆ ಪ್ಲಾನ್ ಕೊಟ್ಟರು? ಸ್ಮೃತಿ ಇರಾನಿ ಅವರು ಹೇಳೋ ತನಕ ಇದು ಯಾರಿಗೂ ಗೊತ್ತೇ ಇರಲಿಲ್ಲ. ಈಗಾಗಲೇ ಶಹಜಾನ್ ಓಡೋಗ್ಬಿಟ್ಟಿದ್ದಾನೆ. ಆಮೇಲೆ ಅಲ್ಲಿಯ ಮುಖ್ಯಮಂತ್ರಿಗಳು ಕೂಡ ಮಾತಾಡ್ಬಿಟ್ಟು RSS BJP ಮೇಲೆ ಒಂದು ಆರೋಪವನ್ನು ಮಾಡಿದರು. ನೀವು ಆರೋಪ ಏನು ಬೇಕಿದ್ರು ಮಾಡ್ಕೊಳ್ಳಿ, ನಾನು ಇಲ್ಲ ಅಂತ ಹೇಳಲ್ಲ, ಅದು ನಿಮ್ಮ ರಾಜಕೀಯ. ನಾವು BJP ಹತ್ರ ಯಾಕೆ ಕೇಳ್ತೀರಿ, RSS ಯಾಕೆ ಕೇಳ್ತೀರಿ, ನಾವಂತೂ ಕೇಳಲ್ಲಪ್ಪ. ಆದರೆ ಹೆಣ್ಣು ಮಗಳು ಆರೋಪ ಮಾಡಿದಾಗ ಯಾರಿದ್ದಾರೋ ಅವರ ಹೆಡಮುರಿ ಕಟ್ಟಬೇಕು ತಾನೆ. ಆಮೇಲೆ ಅವನು ಹೌದೋ ಅಲ್ವೋ ಆಮೇಲೆ ಡಿಸಿಷನ್ ತಗೊಳ್ಳೋದು ಕೋರ್ಟ್ ಅಲ್ವಾ, ಅದನ್ನು ಮಾಡಬೇಕಿತ್ತಲ್ವ, ಅಷ್ಟೇ ನಾವು ಕೇಳ್ತಾ ಇರೋದು. ನೀವು ಆರೋಪ ಪ್ರತ್ಯಾಪ ಯಾರು ಬೇಕಿದ್ರು ಮಾಡಿರಿ, ನಮಗೆ ಅದಕ್ಕೆ ಅಗತ್ಯ ಇಲ್ಲ. ಈ ದೇಶ ಇದ್ದರೆ ಮಾತ್ರ ಕಾಂಗ್ರೆಸ್ಸು, ಈ ದೇಶ ಇದ್ದರೆ ಮಾತ್ರ BJP, ಈ ದೇಶ ಇದ್ದರೆ ಮಾತ್ರ TMC, ಹೌದೋ ಅಲ್ಲ? ಆಮೇಲೆ ಅದನ್ನು ವೋಟ್ ಹಾಕೋರು, ನಿಮಗೆ ಜೈಕಾರ ಹಾಕೋರು ಅದೇ ನಿಮ್ಮ ಬಳಿ ಬಂದು ನ್ಯಾಯ ಕೇಳಿದವರಲ್ವಾ? ಇನ್ನು ರಿಪಬ್ಲಿಕ್ ಬಾಂಗ್ಲಾ ವರದಿಗಾರನ ಬಂಧನ ವಿಚಾರವಾಗಿ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗಳಾಯಿತು. ಅಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ, ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಬೇಕು, ರಾಷ್ಟ್ರಪತಿ ಆಡಳಿತ ಹೇರಬೇಕು ಅಂತೇಳಿ ಅನೇಕ ನಾಯಕರು ಒತ್ತಾಯಿಸಿದ್ದಾರೆ. ಜೊತೆಗೆ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರ ಸಂತುಪನ್ ವರದಿಗಾರಿಕೆಯನ್ನು ಶ್ಲಾಘಿಸಿದ್ದಾರೆ. ಇದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಮಧ್ಯಪ್ರವೇಶಕ್ಕೆ ಮಾಜಿ ಸಚಿವ KS ಈಶ್ವರಪ್ಪ ಒತ್ತಾಯಿಸಿದ್ದಾರೆ. ಎಮರ್ಜೆನ್ಸಿಗೂ ಮೀರಿ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ಪತ್ರಿಕಾ ಸ್ವಾತಂತ್ರ್ಯ ಹಾಳಾಗ್ತಿರೋದು ತುಂಬಾ ಖಂಡನೀಯ. ಇದು ಖಂಡಿಸ್ತೇನೆ. ಇದಕ್ಕೆ ನಾನು ಪ್ರಧಾನಮಂತ್ರಿ ನರೇಂದ್ರ